ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ನೀವು ಸಿ ಟಿ ಟಿ ಪರೀಕ್ಷೆಗೆ ರೆಡಿ ಆಗ್ತಾಯಿದ್ದೀರಿ. ಪೇಪರ್ 1 ಆಗಿರ್ಬೋದು ಮತ್ತು ಪೇಪರ್ 2 ಆಗಿರ್ಬೋದು. ಇವೆರಡಕ್ಕೂ ಸಿ ಡಿ ಪಿ ಕ್ವಶನ್ಸ್ಗಳನ್ನು ಹೆಂಗೆ ಈಸಿ ಒಳಗೆ ಸಾಲ್ವ್ ಮಾಡುವಂತಹ ಕೆಲವೊಂದಿಷ್ಟು ತಂತ್ರಗಳನ್ನು ಮತ್ತು ಮುಖ್ಯವಾಗಿ ಯಾವ ರೀತಿ ಕ್ವಶನ್ಸ್ಗಳನ್ನ ಎಲಿಮಿನೇಟ್ ಮಾಡಬೇಕು, ನಾನು ಹೆಂಗೆ ಒಂದು ಪ್ರಶ್ನೆಗೆ ಹೆಂಗೆ ಅಪ್ರೋಚ್ ಮಾಡ್ತೀನಿ, ಈಸಿ ವೇ ಒಳಗೆ ನಾನು ಹೆಂಗೆ ಅಪ್ರೋಚ್ ಮಾಡ್ತೀನಿ ಮತ್ತು ಅದ್ರ ಮುಖಾಂತರ ಹೆಂಗೆ ನಾವು ಆನ್ಸರನ್ನು ಕಂಡು ಹಿಡಿಯೋದು ಅನ್ನೋದನ್ನು ಇವತ್ತಿನ ದಿನ ನಿಮಗೆ ಹೇಳ್ತೀನಿ. ಜಾಸ್ತಿ ಟೈಮ್ ತೊಗೊಳ್ದಿಲ್ಲ, ನಾನು ಬಿಡಿಸುವಂಥ ಪ್ರಶ್ನೆಗಳನ್ನು ನೋಡ್ಕೊರಿ. ಇದೇ ರೀತಿ ನೀವೇನಾದರೂ ಟ್ರೈ ಮಾಡಿದರೆ 100% ಬಿಡಿಸ್ತೀರಿ. ಓಕೆ, ಎಸ್. ಮೊದಲೇ ಪ್ರಶ್ನೆಯನ್ನು ನಿಮಗೆ ನಾನು ತೋರಿಸ್ತಾ ಸ್ಕ್ರೀನ್ ಮೇಲೆ. ನಾನು ಇಂಗ್ಲೀಷ್ ಒಳಗೆ ಓದ್ತೀನಿ ಮತ್ತು ಓದಿ ಹೆಂಗೆ ಆನ್ಸರ್ ಮಾಡ್ತೀನಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಸಾಧ್ಯವಾದರೆ ಪೆನ್ ಆ್ಯಂಡ್ ಪೇಪರನ್ನು ಬಾಜು ಇಟ್ಕೊಂಡು ನೋಟ್ ಡೌನ್ ಮಾಡ್ಕೊರಿ. ನಾವು ಒಂದು ಪ್ರಶ್ನೆಯನ್ನು 1 ನಿಮಿಷನ ಬಿಡಿಸ್ಬೇಕು ರೀ, ಟೈಮ್ ಹಚ್ಕೊರಿಬೇಕಾದ್ರೆ. ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ಇನ್ನೂ ಒಂದು 20 ರಿಂದ 30 ಪ್ರಶ್ನೆಗಳನ್ನು ಎಕ್ಸಾಮ್ ಒಳಗಡೆ ನೋಡ್ದೇ ಒಂದು ಶೇರ್ ಮಾಡಿ ಬರ್ತೀವಿ. ಸೊ ಹೀಗಾಗಿ ಓದುವಂಥ ಸ್ಪೀಡ್ ಕೂಡ ನಮ್ಮದೇನಿರಬೇಕು, ಜಾಸ್ತಿ ಇರಬೇಕು. ಇದು ನಿಮಗೆ ಕ್ಲಿಯರ್ ಇರಲಿ. ಎಸ್. ಮೊದಲನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ದ ರೋಲ್ ಆಫ್ ಹೆರಿಡಿಟಿ ಎನ್ವಿರಾನ್ಮೆಂಟ್. ನಮಗೆ ಇಲ್ಲಿ ಮಟ್ಟ ಏನು ಮುಖ್ಯ ಅಲ್ಲ, ಅಂದರೆ ಈಗ ಏನು ಪ್ರಶ್ನೆ ಕೇಳ್ಯಾರ ನಮಗೆ ಅರ್ಥ ಮಾಡ್ಕೊಂಡು ಫಸ್ಟ್ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್. ಸೊ ನಾವೇನು ಹೇಳ್ತೀವಲ್ಲ, ಈಗ ಅನುವಂಶೀಯತೆ ಮತ್ತು ಪರಿಸರ ಅದು ಪಾತ್ರ ಕೇಳ್ಯಾರ, ಮತ್ತು ಯಾವ್ದು ಸರಿ ಅಂತ ಕೇಳ್ಯಾರ. ಯಾವ್ದು ಸರಿ ಅಂತ ಕೇಳಿದಾಗ ಏನಿರ್ತೈತೆ ರೀ, ಅಲ್ಲಿ 3 ತಪ್ಪಿರ್ತಾವ, 1 ಸರಿ ಇರ್ತದೆ. ಇದು ನಿಮಗೆ ಸ್ಪಷ್ಟತೆ ಇರಲಿ. ನೋಡಿರಿ, ಫಸ್ಟ್ ನಾವು ಯಾವಾಗಲೂ ಕೂಡ ಸರಿ ಇರೋದನ್ನು ನಾವು ಪಾಸಿಟಿವ್ ಸ್ಟೇಟ್ಮೆಂಟನ್ನು ಹುಡುಕಬೇಕು. ಏನು ಮಾಡಬೇಕು? ಪಾಸಿಟಿವ್ ಸ್ಟೇಟ್ಮೆಂಟನ್ನು ಹುಡುಕಬೇಕು. ಈಗ ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟನ್ನು ನಾನು ಹುಡುಕ್ತೀನಿ, ನೆಗೆಟಿವ್ ಸ್ಟೇಟ್ಮೆಂಟ್ಸ್ಗಳನ್ನು ನಾನು ತೆಗಿತೀನಿ. 1ನೇ ಆಯ್ಕೆನೇ ಬಿಡ್ತೀನಿ ನಾನು. ಚೈಲ್ಡ್ ಎಬಿಲಿಟಿ ಟು ಲರ್ನ್ ಪರ್ಫಾರ್ಮ್ ಕಂಪ್ಲೀಟ್ಲಿ ಡಿಸೈಡೆಡ್ ಬೈ ದ ಜೆನ್ಸ್. ನೋಡಿರಿ, ಈಗ ಜೀನ್ಸಿಂದ ಕಂಪ್ಲೀಟ್ಲಿ ಡಿಸೈಡ್ ಆಗ್ತದ ಎಬಿಲಿಟಿ ಟು ಲರ್ನ್ ಪರ್ಫಾರ್ಮ್? ಇಲ್ಲ ತಾನೇ, ಅಲ್ಲಿ ಪರಿಸರ ಮುಖ್ಯ ತಾನೇ. ಸೊ ಹೀಗಾಗಿ ಇದು ರಾಂಗ್ ಇದೆ. ಇನ್ನು ಮೂರನೇ ಆಪ್ಷನ್ ನೋಡಿರಿ, ಗುಡ್ ಕೇರ್ ಆಫ್ ನ್ಯೂಟ್ರಿಯೆಂಟ್ಸ್, ಓಕೆ, ಡಯಟ್ ಕ್ಯಾನ್ ಫೈಟ್ ಎನಿ ಡಿಸಾರ್ಡರ್ ಚೈಲ್ಡ್ ಈಸ್ ಬಾರ್ನ್ ವಿತ್. ಹುಡ್ತಾ ಯಾವುದಾದ್ರೂ ಒಂದು ರೋಗದಿಂದ ಮಗು ಹುಡ್ತದೆ ಅಲ್ಲ, ಅದಕ್ಕೆ ನಾವು ನ್ಯೂಟ್ರಿಯೆಂಟ್ಸ್ ಮತ್ತು ಗುಡ್ ಕೇರ್ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಮಗು ಚೆನ್ನಾಗಿ ಬೆಳಿಬೋದಾ, ಏನು ಫೈಟ್ ಮಾಡ್ಬೋದಾ? ಇಲ್ಲ ತಾನೇ, ಹಂಗಿಲ್ಲ ತಾನೇ. ಇಟ್ ಮೀನ್ಸ್ ಯಾವ್ದು ಹುಡ್ತಾ ರೋಗ ಬರ್ತದೋ ಅದು ಶಾಶ್ವತ ರೋಗಗಳು ಅಂತ ನಿಮ್ಗೆ ಗೊತ್ತಿದೆ. ಸೊ ಅವುಗಳನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ಸೊ ಇದು ಕೂಡ ರಾಂಗ್ ಇದೆ. ಎಸ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡಿರಿ, 4ನೇ ಆಯ್ಕೆ ನೋಡಿರಿ. ಈ 4ನೇ ಆಯ್ಕೆ ಒಳಗಡೆ ಏನು ಕೇಳ್ಯಾರ, ಎನ್ವಿರಾನ್ಮೆಂಟ್ ಪ್ಲೇಸ್ ಸಿಗ್ನಿಫಿಕೆಂಟ್ ರೋಲ್ ಓನ್ಲಿ ಚೈಲ್ಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ನೋಡಿರಿ, ಚೈಲ್ಡ್ ಓನ್ಲಿ ಲ್ಯಾಂಗ್ವೇಜ್ಮೆಂಟ್ಗೆ ಎನ್ವಿರಾನ್ಮೆಂಟ್ ಅಷ್ಟು ಡೆವಲಪ್ಮೆಂಟ್ ಪಾತ್ರ ವಹಿಸ್ತದೆ, ನಮ್ಮ ಮುಖ್ಯ ಪಾತ್ರ ಇಲ್ಲ ತಾನೇ. ಸೊ ಹೀಗಾಗಿ ಆಪ್ಷನ್ 4 ಇಸ್ ಆಲ್ಸೋ ರಾಂಗ್, ಆಪ್ಷನ್ 3 ಇಸ್ ಆಲ್ಸೋ ರಾಂಗ್, ಆಪ್ಷನ್ 2 ಇಸ್ ಆಲ್ಸೋ ರಾಂಗ್. ಈಗ 1 ಯಾಕೆ ಸರಿ ಇರಿ ಅಂತ ನೀವು ಕೇಳ್ತಾ ಇದ್ರಿ. ಸರ್ಟನ್ ಆಸ್ಪೆಕ್ಟ್ ಆಫ್ ದ ಡೆವಲಪ್ಮೆಂಟ್, ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆನೂ ಮಾತಾಡ್ಯಾರ. ನೆಕ್ಸ್ಟ್, ಇನ್ಫ್ಲೂಯೆನ್ಸ್ಡ್ ಮೋರ್ ಬೈ ದ ಹೆರಿಡಿಟಿ ಬಗ್ಗೆನೂ ಮಾತಾಡ್ಯಾರ. ಅದ್ರ ಮುಂದೆ ಅದರ್ಸ್ ಆರ್ ಮೋರ್ ಬೈ ದ ಎನ್ವಿರಾನ್ಮೆಂಟ್ ಅಂತ. ನೋಡಿರಿ, ಹೆರಿಡಿಟಿ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಅದ್ರ ಜೊತೆಗೆ ಮುಖ್ಯವಾಗಿರೋದು ಏನಿಲ್ಲಿ, ಪರಿಸರ ತಾನೇ. ಸೊ ಹೀಗಾಗಿ ಆಪ್ಷನ್ 1 ಗಿವ್ಸ್ ದ ಪಾಸಿಟಿವ್ ಮೀನಿಂಗ್, ಪಾಸಿಟಿವ್ ಫೀಲಿಂಗ್ ಆಫ್ ದ ಸೆಂಟೆನ್ಸಸ್. ದಟ್ ಈಸ್ ವೈ ಆಪ್ಷನ್ 1 ಈಸ್ 100% ಟ್ರೂ. ನಾನು ಮುಂದಿನ ಪ್ರಶ್ನೆಗಳನ್ನು ಇದೇ ರೀತಿಯಾಗಿ ನಿಮಗೆ ತೋರಿಸ್ತೀನಿ. 5ನೇ ಪ್ರಶ್ನೆ ನೋಡಿರಿ. 5ನೇ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಗಿರೋದು 1 ನಿಮಿಷ. ಎಸ್, ಮೀನ್ಸ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಭಾಳ ಆಗ್ತೈತಿ, ಬಟ್ ನಿಮಗಿರೋದು 1 ನಿಮಿಷ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ವೈಟ್ಸ್ ದ ಚಿಲ್ಡ್ರನ್ ಥಿಂಕ್ ಕ್ರಿಟಿಕಲಿ? ವಿಮರ್ಶೆ ಮುಖಾಂತರವಾಗಿ ಥಿಂಕ್ ಮಾಡುವಂಥ ಯಾವುದು ಪ್ರಶ್ನೆ ಅಂತ ಕೇಳ್ಯಾರ, ಯಾವುದು ಕ್ವಶನ್ ಫಾಲೋ ಆಗ್ತೈತಿ ಅಂತ. ಇಲ್ಲಿ ಯಾವ ಕ್ವಶನ್ ಫಾಲೋ ಆಗ್ತೈತಿ? ಡು ಯು ನೋ ದ ಆನ್ಸರ್ ದಿಸ್? ಎಸ್. ನೋಡಿರಿ, 1 ವರ್ಡ್ನಾಗ ಉತ್ತರ ಕೊಟ್ಟರೆ ಕ್ರಿಟಿಕಲಾಗಿ ಥಿಂಕ್ ಮಾಡೋಕ್ಕೆ ಬರ್ತದ. ಸೊ ಹೀಗಾಗಿ ಆಪ್ಷನ್ 1 ಈಸ್ 100% ರಾಂಗ್. ಎಸ್. ಅಲ್ಲಿ ಅವ್ರು ಏನು ಕೇಳಿದ್ದಾರೆ, ಯಾವ ಪ್ರಶ್ನೆ ಕ್ರಿಟಿಕಲಾಗಿ ಥಿಂಕ್ ಮಾಡೋದು ಕೇಳ್ಯಾರ. ಆಪ್ಷನ್ 2, ವಾಟ್ ಈಸ್ ದ ರೈಟ್ ಆನ್ಸರ್? ರೈಟ್ ಆನ್ಸರ್ ಏನು? 100% ಇದು ಕೂಡ ತಪ್ಪು. ನೇರವಾದ ಪ್ರಶ್ನೆ ಇದೆ. ಕ್ಯಾನ್ ಯು ಥಿಂಕ್ ಆಫ್ ಸಿಮಿಲರ್ ಸಿಚುವೇಶನ್? ಇದೇ ರೀತಿಯಾದಂಥ ಸಿಚುವೇಶನ್ ಥಿಂಕ್ ಮಾಡ್ಬೋದಾ ಅಂತ ಕೇಳ್ಯಾರ. ನೋಡಿರಿ, ಇದನ್ನು ಸ್ವಲ್ಪ ಹೋಲ್ಡ್ ಮಾಡೋಣ 3ನೇ ಆಯ್ಕೆಯನ್ನು. 4th ಆಪ್ಷನ್ ನೋಡಿರಿ, ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಇನ್ ವಿಚ್ ವಿ ಕ್ಯಾನ್ ಸಾಲ್ವ್ ದಿಸ್? ಇಲ್ಲಿ ಡಿಫ್ರೆಂಟ್ ವೇ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತು ಅದೇ ರೀತಿಯಾಗಿ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಮಾತಾಡ್ತಾ ಇದ್ದಾರೆ. ದ್ಯಾಟ್ಸ್ ವೈ
ದ ಫೋರ್ತ್ ಆಪ್ಷನ್ ಈಸ್ ಗಿವ್ಸ್ 100% ಕರೆಕ್ಟ್ ಫೀಲಿಂಗ್. ದ್ಯಾಟ್ಸ್ ವೈ ದ ಫೋರ್ತ್ ಆಪ್ಷನ್ ಈಸ್ 100% ಟ್ರೂ. ಇನ್ನು ಸಿಕ್ಸ್ತ್ ಒನ್ ನೋಡ್ರಿ, ಅಂದರೆ ಮುಂದಿನ ಪ್ರಶ್ನೆಗಳನ್ನು ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ಪ್ರೋಗ್ರೆಸಿವ್ ಎಜುಕೇಷನನ್ನು ಡಿಸ್ಕ್ರೈಬ್ ಮಾಡುವಂಥ ಒಂದು ಸ್ಟೇಟ್ಮೆಂಟ್ ಕೇಳ್ಯಾರ, ಅವರು ಆಪ್ಷನ್ ಕೇಳ್ಯಾರ. ಅಂದರೆ ಪ್ರೋಗ್ರೆಸಿವ್ ಎಜುಕೇಷನ್ ಬಗ್ಗೆ ಲರ್ನಿಂಗ್ ಬೈ ಡೂಯಿಂಗ್, ಪ್ರಾಜೆಕ್ಟ್ ಮೆಥಡ್, ಕೋಆಪ್ರೇಟಿವ್ ಲರ್ನಿಂಗ್ 100% ಇರ್ತದೆ. ಇದನ್ನು ನಾವು ಇಟ್ಕೊಳ್ಳೋಣ. ಎರಡನೇ ಆಯ್ಕೆ ನೋಡ್ರಿ, ಥಿಮ್ಯಾಟಿಕ್ ಯೂನಿಟ್ ಅಂತ, ರೆಗ್ಯುಲರ್ ಯೂನಿಟ್ ಅಂತ, ಮತ್ತು ರ್ಯಾಂಕಿಂಗ್ ಅಂತ. ಯಾರಾದರೂ ಪ್ರೋಗ್ರೆಸಿವ್ ಎಜುಕೇಷನ್ ಒಳಗೆ ರ್ಯಾಂಕಿಂಗ್ ಮಾಡ್ತಾರಾ? ಇಲ್ಲ ತಾನೇ. ಸೊ ಹೀಗಾಗಿ ಎರಡನೇ ಆಪ್ಷನ್ ರಾಂಗ್ ಇದೆ. ಇನ್ನು ನೆಕ್ಸ್ಟ್ ಪರ್ಸನಲೈಸ್ ಲರ್ನಿಂಗ್. ಓಕೆ, ಇದು ಮೀನ್ ಕೊಡ್ತಾ ಇದೆ. ಎಬಿಲಿಟಿ ಗ್ರೂಪಿಂಗ್ ನೋಡ್ರಿ, ಲೇಬಲಿಂಗ್ ದ ಸ್ಟೂಡೆಂಟನ್ನು ಲೇಬಲ್ ಮಾಡೋದಾ, ವರ್ಗೀಕರಣ ಮಾಡೋದಾ? ಇಲ್ಲ ತಾನೇ, ಇದು ತಪ್ಪಾಗ್ತದೆ. ಸೊ ಹೀಗಾಗಿ ಆಪ್ಷನ್ ಥರ್ಡ್ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಆಪ್ಷನ್ ಫೋರ್ತ್ ನೋಡ್ರಿ, ಪ್ರಾಜೆಕ್ಟ್ ಮೆಥಡ್. ಓಕೆ, ಎಬಿಲಿಟಿ ಗ್ರೂಪಿಂಗ್ ಮತ್ತು ಎಬಿಲಿಟಿ ಮುಖಾಂತರ ಗ್ರೂಪ್ ಮಾಡೋದು ತಪ್ಪು ತಾನೆ, ರ್ಯಾಂಕ್ ಮಾಡೋದು ಇದು ಕೂಡ ತಪ್ಪು ತಾನೆ. ಆಪ್ಷನ್ 1 ಗಿವ್ಸ್ ದ 100% ದ ರೈಟ್ ಮೀನಿಂಗ್ ಆರ್ ರೈಟ್ ಫೀಲಿಂಗ್ ಆಫ್ ದ ಆಪ್ಷನ್. ದಟ್ಸ್ ವೈ ದ ಸಿಕ್ಸ್ತ್ ಒನ್ ಇಸ್ ರೈಟ್ ಆನ್ಸರ್. ಓಕೆ, ಈ ಪ್ರಶ್ನೆಯನ್ನು ಹೆಂಗೆ ಸಾಲ್ವ್ ಮಾಡ್ತೀನಿ ನೋಡ್ರಿ. 15ನೇ ಪ್ರಶ್ನೆಯನ್ನು ನಾನು ಹೆಂಗೆ ಸಾಲ್ವ್ ಮಾಡ್ತೇನೆ ನೋಡ್ಕೊರಿ, ಭಾಳ ಇಂಪಾರ್ಟೆಂಟ್ ಇದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಿಲೇಟೆಡ್ ಟು ದ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ಅಂತ ಇದೆ. ಓಕೆ, ನಾಟ್ ಅಂತ ಕೇಳಿದಾಗ ಮೂರು ಸರಿ ಇರ್ತಾವೆ, ಒಂದು ಏನಿರ್ತದೆ ಅಲ್ಲಿ ತಪ್ಪಿರ್ತದೆ, ಅದನ್ನು ನಾವು ಹುಡುಕಬೇಕಾಗಿದೆ. ಒಂದು ಮೊದಲೇದು ನೋಡ್ರಿ, ಇಟ್ ಹ್ಯಾಸ್ ಬಿನ್. ಓಕೆ, ಜಸ್ಟ್ ಅ ಮಿನಿಟ್. ಇಟ್ ಹ್ಯಾಸ್ ಬಿನ್ ಮ್ಯಾಂಡೇಟ್ ಬೈ ದ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಟು ಇಂಡಿಯಾ. 100% ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ಮ್ಯಾಂಡೇಟ್ ಆಗಿದೆ. ಇನ್ನು ಎರಡನೇದು ನೋಡ್ರಿ, ಇಟ್ ಈಸ್ ಇಂಟಿಗ್ರೇಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. 100% ಇದು ಕೂಡ ಇಂಟಿಗ್ರೇಲ್ ಪಾರ್ಟ್ ಆಫ್ ಲರ್ನಿಂಗ್ ಟೀಚಿಂಗ್. ಓಕೆ, ಇದು ಕೂಡ ಪಾಸಿಟಿವ್ ಕೊಡ್ತಾ ಇದೆ. ಇಟ್ ಈಸ್ ಫೋಕಸಸ್ ಆನ್ ದ ಚೈಲ್ಡ್ಸ್ ಅಚೀವ್ಮೆಂಟ್ ಡಿಫ್ರೆಂಟ್ ಲರ್ನಿಂಗ್ ಏರಿಯಾಸ್. ಇದು ಕೂಡ ಪಾಸಿಟಿವ್ ಕೊಡ್ತಾ ಇದೆ, ಇದು ಕೂಡ ರೈಟ್ ಇದೆ. ಎಸ್. ಇನ್ನು ನಾಲ್ಕನೇದು ನೋಡಿ, ಇಟ್ ಈಸ್ ಯೂಸ್ಫುಲ್ ಟು ಲೇಬಲ್ ದ ಚಿಲ್ಡ್ರನ್ ಆ್ಯಸ್ ಅ ಸ್ಲೋ, ಪುವರ್, ಇಂಟೆಲಿಜೆಂಟ್. ಮಕ್ಕಳನ್ನು ನಾವು ಸ್ಲೋ, ಪುವರ್, ಇಂಟೆಲಿಜೆಂಟ್ ಅಂತ ಲೇಬಲ್ ಮಾಡಬೇಕಾ? ಅದು ಹೇಳ್ತದನಾ? ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ಹೇಳ್ತದನಾ? ಇಲ್ಲ ತಾನೇ, ಇದು ನೆಗೆಟಿವ್ ಮೀನಿಂಗ್ ಕೊಡ್ತಾ ಇದೆ ತಾನೇ. ಸೊ ಹೀಗಾಗಿ ನಮಗೆ ಆಪ್ಷನ್ 4 ಈಸ್ 100% ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ರಿ ನೀವು. ಈಗ 20ನೇ ಪ್ರಶ್ನೆಯನ್ನು ನಿಮಗೆ ನಾನು ತೋರಿಸ್ತೀನಿ. 20ನೇ ಪ್ರಶ್ನೆಯನ್ನು ನಾವು ಹೆಂಗೆ ಏನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಉತ್ತರ ಗೊತ್ತಿಲ್ಲ, ಬಟ್ ಆದರೂ ಕೂಡ ನಾನು ಇದನ್ನು ನಿಮಗೆ ಆನ್ಸರ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಏನು ಕೇಳ್ಯಾರ, ನಮಗೆ ನಾಟ್ ಅಂತ ಕೇಳ್ಯಾರ ತಾನೆ. ಏನು ಕೇಳ್ಯಾರ? ನಾಟ್ ಅಂತ ಕೇಳ್ಯಾರ. ನಾಟ್ ಅಂತ ಕೇಳಿದಾಗ ಮೂರು ಏನಿರ್ತಾವೆ, ನಮಗೆ ಸರಿಯಾದದ್ದು ಆಯ್ಕೆಗಳಿರ್ತಾವೆ, ಮೀನ್ಸ್ ಪಾಸಿಟಿವ್ ಮೀನಿಂಗ್ ಕೊಡುವಂಥ ಆಯ್ಕೆಗಳಿರ್ತಾವೆ, ಒಂದು ನೆಗೆಟಿವ್ ಮೀನಿಂಗ್ ಕೊಡುವಂಥ ಆಪ್ಷನ್ ಇರ್ತದೆ. ಓಕೆ, ಮೊದಲನೇ ಆಯ್ಕೆಯನ್ನು ನಾನು ಓದ್ತೀನಿ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದೆ. ಡಿಸ್ಕಸ್ ಯುವರ್ ಥಾಟ್, ಡಿಸ್ಕಸ್ ಯುವರ್ ಥಾಟ್ ಪ್ರೊಸೆಸ್ ಅಬೌಟ್ ದ ಸಾಲ್ವಿಂಗ್ ಆ್ಯಂಡ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಓಕೆ, ಇದನ್ನು ನಾವು ಬಿಡೋಣ. ಓಕೆ, ಇದನ್ನು ಪಾಸಿಟಿವ್ ಅಂತ ಅನ್ನಿಸ್ತಾ ಇದೆ, ಸೊ ಇದಕ್ಕೆ ನಾನು ಓಕೆ ಕೊಡ್ತೀನಿ. ಬಿ ಆನೆಸ್ಟ್ ನೋಡ್ರಿ, ಈಗ ಎರಡನೇದು ಹೇಳ್ತಾ ಇದ್ದೀನಿ ನಾನು. ಬಿ ಆನೆಸ್ಟ್ ಅಬೌಟ್ ದ ಮೇಕಿಂಗ್ ಆಫ್ ಮಿಸ್ಟೇಕ್ಸ್ ವೈಲ್ ಸಾಲ್ವಿಂಗ್ ದ ಸಮಥಿಂಗ್. ಆನೆಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆ್ಯಂಡ್ ದೆನ್ ಬಿ ಆನೆಸ್ಟ್ ಅಂತ ಅಬೌಟ್ ದ ಮೇಕಿಂಗ್ ಮಿಸ್ಟೇಕ್ಸ್, ಇದು ಕೂಡ ಪಾಸಿಟಿವ್ ಮೀನಿಂಗ್ ಕೊಡ್ತಾ ಇದೆ. ದಿಸ್ ಈಸ್ ಆಲ್ಸೋ ಅಬ್ಸಲ್ಯೂಟ್ಲಿ ರೈಟ್. ಇನ್ನು ಮೂರನೇ ಆಯ್ಕೆ ಬಗ್ಗೆ ನಾನು ಮಾತಾಡ್ತೀನಿ. ಯೂಸ್ ದ ವೆಕ್ಯಾಬ್ಯುಲರಿ ಲೈಕ್ ಅ ಥಿಂಕ್, ಐಡಿಯಾಸ್, ಟ್ರಯಲ್, ಡಿಫ್ರೆಂಟ್, ಇದು ಕೂಡ ಪಾಸಿಟಿವ್ ಕೊಡ್ತಾ ಇದೆ, ಇದು ಕೂಡ ಏನಿದೆ ನಮಗೆ ಸರಿ ಅನ್ನಿಸ್ತಾ ಇದೆ. ಓಕೆ, ನಾಲ್ಕನೇ ಆಯ್ಕೆ ನೋಡ್ರಿ, ನಾಲ್ಕನೇ ಆಯ್ಕೆ ಆಸ್ಕ್ ಅ ಕ್ವಶನ್ ವಿತ್ ಅ ಕನ್ವರ್ಜೆಂಟ್ ಆನ್ಸರ್. ಈಗ ನಿಮಗೆ ಒಂದು ವರ್ಡ್ ಗೊತ್ತಿರಬೇಕು, ಒಂದು ವರ್ಡ್ ಮೀನಿಂಗ್ ಕನ್ವರ್ಜೆಂಟ್ ಅಂದರೆ ಒಂದೇ ರೀತಿಯಾಗಿ ವಿಚಾರ ಮಾಡಬೇಕಾ? ಇಲ್ಲ, ಒಂದೇ ರೀತಿ ವಿಚಾರ ಮಾಡಿದರೆ ಆ ಮಗು ಪ್ರಾಬ್ಲಮ್ ಸಾಲ್ವಿಂಗನ್ನು ಮಾಡೋಕ್ಕಾಗಲ್ಲ. ಡೈವರ್ಜೆಂಟಾಗಿ ಮಾಡಬೇಕು. ಮೂರು ಕರೆಕ್ಟಾಗಿ ಮೀನಿಂಗ್, ಪಾಸಿಟಿವ್ ಮೀನಿಂಗ್ ಕೊಡ್ತಾ ಇದೆ, ನಾಲ್ಕನೇದು ಮೀನಿಂಗ್ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡ್ರಿ. ಇನ್ನು 28ನೇ ಪ್ರಶ್ನೆ ನೋಡ್ರಿ.
ಇದು ಈ ಪ್ರಶ್ನೆ ನಮಗೆ ಏನಾದರೂ ಅರ್ಥ ಆಯ್ತಪ್ಪ ಅಂದ್ರೆ ಭಾಳ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಓಕೆ, ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಎಸ್, ಮೊದಲನೇದು ನೋಡಿರಿ, ಮೊದಲು ಪ್ರಶ್ನೆ ಓದೋಣ. ದ ಚಿಲ್ಡ್ರನ್ ಇನ್ ದ ಕ್ಲಾಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಟು ಬಿ ಮೋಟಿವೇಟೆಡ್. ಒಂದು ಮಗು ತರಗತಿಯೊಳಗಡೆ ಅಭಿಪ್ರೇರಣೆ ಅಂದರೆ ಮೋಟಿವೇಟ್ ಆಗಬೇಕಂದ್ರೆ ಒಂದು ವೇಳೆ ಹಿಂಗಿದ್ರೆ ಆಗ್ತದ ಅಂತ ಹೇಳ್ತಿದ್ದಾರೆ ಅವರು. ಮೊದಲನೇ ಆಯ್ಕೆ ಆಪ್ಷನನ್ನು ನೋಡಿರಿ. ದೇ ಕಮ್ ಟು ಸ್ಕೂಲ್ ನೀಟ್ಲಿ ಡ್ರೆಸ್ಡ್ ಇನ್ ಯೂನಿಫಾರ್ಮ್. ನೀಟ್ಲಿ ಡ್ರೆಸ್ಡ್ ಯೂನಿಫಾರ್ಮ್ ಆಗಿ ಬಂದರೆ ಅದು ಮೋಟಿವೇಟ್ ಆಗುತ್ತಾ? ಇಲ್ಲ ತಾನೇ. ಇದು ಕೂಡ ಏನಿದೆ 100% ರಾಂಗ್ ಇದೆ. ಆಪ್ಷನ್ 2 ನೋಡ್ರಿ. ಆಪ್ಷನ್ 2, ದೇ ಮೇಂಟೈನ್ ದ ಡಿಸಿಪ್ಲಿನ್ ಇನ್ ದ ಕ್ಲಾಸ್ ಒಳಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಮೋಟಿವೇಟ್ ಆಗ್ತಾರಾ? ಯಪ್ಪ ದೇವ್ರೆ, ಇದು ಕೂಡ ತಪ್ಪಿದೆ. ಇನ್ನು ಮುಂದೆ ನೋಡ್ರಿ, ಮೂರನೇ ಆಯ್ಕೆ ನೋಡ್ರಿ. ಆಲ್ ಆರ್ ರೆಗ್ಯುಲರ್. ಏನು? ಆಲ್ ಆರ್ ರೆಗ್ಯುಲರ್ ಇನ್ ದ ಅಟೆಂಡೆನ್ಸ್ ರೆಗ್ಯುಲರ್ ಇದ್ರೆ ಮೋಟಿವೇಟ್ ಆದಂಗ ಇಲ್ಲ ತಾನೇ. ಸೊ ಹೀಗಾಗಿ ಆಪ್ಷನ್ 4th ಒಂದು ನೋಡ್ರಿ. ದೇ ಆಸ್ಕ್ ಅ ಕ್ವಶನ್ ಸೀಕಿಂಗ್ ದ ಕ್ಲಾರಿಫಿಕೇಶನ್ ಫ್ರಮ್ ದ ಟೀಚರ್. 100% ಇದು ನಮಗೆ ಒಂದು ಉತ್ತಮವಾದಂಥ ಮೀನಿಂಗ್ ಕೊಡ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ 4 ಈಸ್ 100% ರೈಟ್ ಆನ್ಸರ್. ಸೊ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದೊಳಗಡೆ ಬೇರೆ ಬೇರೆ ಟೆಕ್ನಿಕ್ ಮುಖಾಂತರ ಹೌ ಟು ಸಾಲ್ವ್ ದ ಕ್ವಶನ್ಸ್ಗಳನ್ನು ಮಾಡ್ತೀನಿ. ಅಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ನೀವು ಓದ್ತಾ ಇರಿ. ನಿಮಗೆ ಬರೋ ಪ್ರಶ್ನೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಉತ್ತರ ಕೊಡ್ತೀನಿ. ನಮಸ್ಕಾರ.